ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲಿಗೆ ಗುರುಗಳನ್ನ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥ ಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣು ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ನವಮಿ ಭಾನುವಾರ ಪೂರ್ವಾಷಾಢ ನಕ್ಷತ್ರ ವರಿಯಾನ್ ಯೋಗ ತೈತಿಲ ಕರ್ಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಹಾಗೆಯೇ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಜ್ಞಿಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಜಂ ಮಹದ್ಯುತಿಂ. ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಇವತ್ತಿನ ದಿವಸ ಭಾನುವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಸೂರ್ಯನಿಂದಲೇ ಇಡೀ ಜಗತ್ತು ಕೂಡ ಬೆಳಕನ್ನು ಕಾಣ್ತಾ ಇರೋದು. ಸೂರ್ಯ ಇಲ್ಲಾಳಾದರೆ ಜಗತ್ತಿಗೆ ಬೆಳಕಿಲ್ಲ. ಈಗ ನಮಗೆ ಕಣ್ಣಿಗೆ ದೃಷ್ಟಿಯನ್ನು ಕೊಡತಕ್ಕಂಥವನು ಸೂರ್ಯನೇ ಆಗಿದ್ದಾನೆ. ಯಾಕೆಂದರೆ ನಮಗೆ ಸ್ವಯಂ ಪ್ರಕಾಶ ಇಲ್ಲ. ನಮ್ಮನ್ನು ನಾವೇ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಕಣ್ಣಿನಿಂದ ಆಗೋದಿಲ್ಲ. ಅದು ಒಳಕಣ್ಣಿನಿಂದ ಅವಾಗ ನಮ್ಮನ್ನು ನಾವು ನೋಡ್ಕೊಳ್ಬೋದಂತೆ. ಹಾಗಾಗಿ ನಮಗೆ ಎಲ್ಲ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥವನು, ಜಗತ್ತನ್ನೇ ಬೆಳಗಿಸುವವನು ಸೂರ್ಯ. ಹಾಗಾಗಿ ಅವನ ಆರಾಧನೆಯನ್ನು ಮಾಡೋದರಿಂದ ನಮಗೆ ಏನು ಸಿಗ್ತದೆ? ಯಾಕಂದರೆ ಮನುಷ್ಯನಿಗೆ ಏನು ಸಿಗ್ತದೆ ಅಂತಂದರೆ ಅದನ್ನು ಮಾಡ್ತಾನಂತೆ. ಏನು ಸಿಗುವುದಿಲ್ಲ ಅಂದರೆ ಅದು ನಾವು ಮಾಡೋದಿಲ್ಲ. ಯಾಕೆಂದರೆ ಈಗ ಎಲ್ಲಿ ಮನುಷ್ಯನ ಸ್ವಭಾವನೇ ಹಾಗೆ. ನಮಗೇನೋ ಸಿಗಬೇಕೋ ಏನೋ ಸಿಗ್ತದೆ ಅಂತಾದರೆ ನಾವಲ್ಲಿ ಆ ಕೆಲಸವನ್ನು ಮಾಡ್ತೇವೆ, ಅಲ್ಲಿ ಹೋಗ್ತೇವೆ. ಹಾಗಾಗಿ ಸೂರ್ಯನ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ನಮಗೆ ಆರೋಗ್ಯ ಸಿಗ್ತದೆ. ಆರೋಗ್ಯನೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯದ ಮುಂದೆ ಮತ್ಯಾವುದೇ ಭಾಗ್ಯ ಇಲ್ಲ, ಮತ್ಯಾವುದೇ ಸಂಪತ್ತು ಕೂಡ ಇಲ್ಲ. ಎಷ್ಟು ಸಂಪತ್ತಿದ್ದರೂ ಆರೋಗ್ಯ ಇಲ್ಲ ಅಂತಾದರೆ ಏನಾಯಿತು ಕತೆ? ಎಲ್ಲ ವ್ಯರ್ಥವೇ. ಯಾಕಂದರೆ ನಮಗೆ ಅನುಭವಿಸ್ಲಿಕ್ಕೆ ಎಲ್ಲ ಹೌದು, ಸಿಂಹಾಸನನೇ ಇದೆ, ಆದರೂ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಮುಗಿದೋಯ್ತು ಕತೆ. ಹಾಗಾಗಿ ಎಲ್ಲದಕ್ಕೂ ಕಾರಣ ಆರೋಗ್ಯ.
ವಿಶೇಷವಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಕುಟುಂಬದಲ್ಲಿ ಕಲಹ ಬರತಕ್ಕಂಥದ್ದು, ಹಾಗೆ ಬಂಧುಗಳಿಂದ ವ್ಯಯ ಅಂದರೆ ನಮ್ಮ ಮನೆಗೆ ನೆಂಟರು ಬಂದಿರ್ತಾರೆ, ಅವ್ರು ನಾವೆಲ್ಲೋ ಕರ್ಕೊಂಡು ಹೋಗ್ತೇವೆ ಅಥವಾ ಏನೋ ಅವ್ರಿಗೆ ಕೊಡಿಸ್ಬೇಕು ಅಂತ, ಅದರಿಂದ ವ್ಯಯ ಖರ್ಚಾಗತಕ್ಕಂಥದ್ದು. ಹಾಗಾಗಿ ಅದು ತಪ್ಪೇನಿಲ್ಲ, ನಾವು ಅವ್ರು ಕೊಡಿಸ್ತಾರೆ, ನಾವು ಕೊಡಿಸ್ಬೇಕು, ಹೀಗೆ ಇದರಿಂದಲೇ ನಮಗೆ ಸಂಬಂಧ ಹೇಳತಕ್ಕಂಥದ್ದು ಬೆಳೆಯುವಂಥದ್ದು. ಹಾಗಾಗಿ ಇನ್ನು ಮಿತ್ರರಿಂದಲೂ ಕೂಡ ವ್ಯಯ ಆಗತಕ್ಕಂಥದ್ದು. ಹಾಗಾಗಿ ಈ ಮಿತ್ರರಿಂದ ವ್ಯಯ ಹೇಳಿದ್ದಲ್ಲಿ ಇದು ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ಯಾಕೆಂದರೆ ನಮಗೆ ಮಿತ್ರರು ಅಂದರೆ ಯಾರು ಅಂದರೆ ಕಷ್ಟ ಕಾಲದಲ್ಲಿ ಬರತಕ್ಕಂಥವರೇ ಮಿತ್ರರು. ಸುಖದಲ್ಲಿ ಬರುವವರು ಯಾರೋ, ಸುಖದಲ್ಲಿ ಬರುವವರು ಮಿತ್ರರಲ್ಲ, ಕಷ್ಟದಲ್ಲಿ ಬರತಕ್ಕಂಥವರು ಮಿತ್ರರು. ಅದಕ್ಕಾಗಿ ಹೌದು, ಸುಖದಲ್ಲಿ ಶತ್ರುಗಳು ಮಿತ್ರರಾಗಿ ಬರ್ತಾರೆ. ಆವಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರ ಇರಬೇಕು. ಅದಕ್ಕಾಗಿ ನಮಗೆ ಆದಷ್ಟು ಅದಕ್ಕೆ ಅನುಭವ ಇರಬೇಕು ಅಂತ ಹೇಳ್ತಾರೆ. ಈಗ ಮನೆಯನ್ನು ನಡೆಸುವುದು, ರಾಜ್ಯವನ್ನು ನಡೆಸುವುದು, ದೇಶವನ್ನು ನಡೆಸುವುದು, ಯಾವುದೇ ನಡೆಸುವುದಾದರೂ ಕೂಡ ಅನುಭವ ಬೇಕು. ಅನುಭವದಕ್ಕಿಂತ ಮಿಗಿಲಾದ ಮತ್ತಾವುದು ಇಲ್ಲ ಹೇಳಿದ್ದಾರೆ. ಅದಕ್ಕಾಗಿ ನಮಗೆ ಎಲ್ಲ ಅನುಭವ ಆಗ್ತಾ ಹೋಗಬೇಕು. ಅನುಭವ ಆಗ್ತಾ ಹೋದಂಗೆ ಅವನು ಪರಿಪಕ್ವತೆ ಹೇಳತಕ್ಕಂಥದ್ದು ಬರ್ತದೆ ಮನಸ್ಸಿಗೆ. ಸುಖವಾದಾಗ ಸಂತೋಷ ಆಗೋದಿಲ್ಲ, ದುಃಖವಾದಾಗ ಬೇಜಾರು ಕೂಡ ಆಗೋದಿಲ್ಲ. ಅದೇ ಅನುಭವ, ಅದೇ ಸ್ಥಿತಪ್ರಜ್ಞರು ಅಂತ ಹೇಳೋದು. ಈಗ ನಮಗೆ ನಮ್ಮ ಉದ್ದೇಶ ಏನು ಕೇಳಿದ್ರೆ, ಎಲ್ಲರ ಉದ್ದೇಶನೂ ಅಷ್ಟೇ, ನಮ್ಮ ಮನಸ್ಸು ಸ್ಥಿತವಾಗಿ ಇದ್ದಾಗ. ಅದಕ್ಕಾಗಿ ಅವನಿಗೆ, ಆ ಸ್ಥಿತಪ್ರಜ್ಞನಿಗೆ ಏನಾಗ್ತದೆ ಅಂತಾದರೆ, ಅವನಿಗೆ ಸಾವಿನಲ್ಲೂ ಕೂಡ ಭಯ ಹೇಳೋದು ಇಲ್ಲವಂತೆ. ಸಾವಿನಲ್ಲೂ ಭಯ ಇಲ್ಲ, ಅಥವಾ ಅಮಾವಾಸ್ಯೆಯಲ್ಲೂ ಭಯ ಇಲ್ಲ. ಅವನಿಗೆ ಯಾವುದೇ ರೀತಿಯಾದಂಥ ಸ್ಮಶಾನದಲ್ಲೂ ಕೂಡ ಭಯ ಇಲ್ಲ. ನಮಗೆ ಬೆಳಗ್ಗೆ ಭಯ ಇರೋದಿಲ್ಲ, ಸ್ಮಶಾನಕ್ಕರು ನಾವು ಬೆಳಗ್ಗೆ ಹೋಗಿ ಬಂದುಬಿಡ್ತೇವೆ. ಅಥವಾ ರಾತ್ರಿ ಕತ್ತಲಲ್ಲಿ ಅಲ್ಲಿ ಲೈಟ್ ಇಲ್ಲ ಅಂತಾದರೆ ನಮಗೆ ಭಯ ಬರ್ತದೆ, ಸ್ಮಶಾನದಲ್ಲೂ ಕೂಡ. ಅಂಥ ಭಯನೂ ನಮಗಿರಬಾರ್ದಂತೆ. ಆವಾಗ ಸ್ಥಿತಪ್ರಜ್ಞರು. ಯಾಕಂದರೆ ಆ ಭಯವನ್ನು ಮೀರಿದಂಥವರು ಭಗವಂತನಿಗೆ ಭಯವನ್ನು ಮೀರಿದರೆ ಭಗವಂತನಿಗೆ ಹತ್ತಿರರಾಗ್ತೇವೆ ನಾವು ಆದಷ್ಟು. ಹಾಗಾಗಿ ಅದೆಲ್ಲ ಭಯವನ್ನು ಮೀರಿಸುವಂಥವನು ಭಗವಂತ. ಅವನ ಸ್ಮರಣೆ ಮಾಡ್ತಾ ನರನು ನಾರಾಯಣನಾದನು. ಮನುಷ್ಯ ನಾರಾಯಣನಾಗಲಿಕ್ಕೆ ಸಾಧ್ಯ ಇದೆಯಂತೆ. ಹಾಗಾಗಿ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಹೆಚ್ಚು ಖರ್ಚಾಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕ್ಷೀರವನ್ನು ದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ದೇಹಕ್ಕೆ ಸ್ವಲ್ಪ ಗಾಯ ಆಗತಕ್ಕಂಥದ್ದು, ಮತ್ತು ದೇಹ ಬಲ ಹೇಳತಕ್ಕಂಥದ್ದು ಸ್ವಲ್ಪ ಕುಸಿಯುವಂಥದ್ದು. ಅಂದರೆ ನಿಶಕ್ತಿ. ಇವತ್ತು ನಮಗೇನೋ ಶಕ್ತಿ ಇಲ್ಲ, ಇದೆಲ್ಲ ನಾವು ಹೇಳ್ತೇವೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಮಗೆ ಕೆಲವು ಆಹಾರದ ವ್ಯತ್ಯಾಸ ಅಥವಾ ನಮ್ಮ ಮಾನಸಿಕವಾಗಿ ವ್ಯತ್ಯಾಸ ಆದರೂ ಕೂಡ ನಾವು ಶಕ್ತಿ ಇಲ್ಲ ಅಂತ ನಾವು ಹೇಳ್ತೇವೆ, ಅದು ನಮಗೆ ಗೊತ್ತಾಗೋದಿಲ್ಲ. ಹೀಗೆ ಇನ್ನು ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಹೆಚ್ಚಿನ ಲಾಭ. ವ್ಯಾಪಾರಸ್ಥರಿಗೆ ಈ ಚಿನ್ನ ಅಥವಾ ಬೆಳ್ಳಿ ಅಥವಾ ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಅಧಿಕವಾದಂಥ ವ್ಯಯ, ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ವೃತ್ತಿ ಸ್ಥಳದಲ್ಲಿ ಮಾನಸಿಕವಾದಂಥ ಹಿಂಸೆ ಆಗತಕ್ಕಂಥದ್ದು. ಹಾಗೆ ಮಾನಸಿಕವಾದಂಥ ಹಿಂಸೆ ಆಗ್ತಾ ಇದೆ ಅಂತಂದರೆ ನಾವು ಭಯಪಡಬಾರ್ದಂತೆ. ನಾವು ಭಯಪಡಬೇಕಾದ್ದೇನಿಲ್ಲ.
ನಾವು ಆದಷ್ಟು ಧೈರ್ಯದಿಂದ ಹೋಗಬೇಕು. ಒಂದು ಸತಿ ಸೋತರೂ ಕೂಡ ನಾವು ಮುಂದೆ ಹೋಗಬೇಕು. ಮುಂದೆ ಇಲ್ಲ, ನಾವು ಸೋಲ್ತಾ ಹೋದಾಗ ಒಂದು ದಿವಸ ಗೆಲ್ತೇವೆ. ಹೆದರಬಾರ್ದು. ಯಾವುದೇ ಕಷ್ಟ ಬರಲಿ, ಏನೇ ಆದರೂ ಕೂಡ ಮುಂದೆ ಹೋಗ್ತಾ ಅದಕ್ಕೆ ಮುನ್ನುಗ್ಗಿ ನಡಿ ಮುಂದೆ ಹೇಳಿದ್ದಾರೆ. ಮುನ್ನುಗ್ತಾ ಇರಬೇಕು. ಆನೆಯಂತೆ ನಾವು ಆನೆ ಹೋದಿದ್ದೇ ದಾರಿ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಕಷ್ಟ ಬಂದರೂ ಕೂಡ ಮುನ್ನುಗ್ಗಿ ಹೋಗ್ತಾ ಇದ್ದಂಗೆ ಆ ಎಲ್ಲ ಕಷ್ಟ ಪರಿಹಾರ ಆಗತಕ್ಕಂಥದ್ದು. ಹಾಗೆ ಆರೋಗ್ಯ ಬಾಧೆ, ಆರೋಗ್ಯದಲ್ಲಿ ಸಮಸ್ಯೆ ಆಗತಕ್ಕಂಥದ್ದು, ವ್ಯತ್ಯಾಸ, ಏರುಪೇರು. ಹಾಗಾಗಿ ಆದಷ್ಟು ನಾವು ಬಿಸಿಯಾದ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಮತ್ತು ಆದಷ್ಟು ನಾವು ಯಾವ ರೀತಿಯಲ್ಲಿ ಅಂತಂದರೆ, ಈಗ ಬಿಸಿಲು, ಯಾಕೆಂದರೆ ಈಗ ಬಿಸಿಲಿನ ವಾತಾವರಣ ಇರೋದರಿಂದ ಆದಷ್ಟು ನಾವು ಬಿಸಿಲಿನ ವೇಳೆಯಲ್ಲಿ ಹೊರಗಡೆ ಹೋಗಬಾರ್ದು. ಆದಷ್ಟು ವಿಶ್ರಾಂತಿ ಪಡೆಯುವಂಥದ್ದು. ಈ ರೀತಿ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು, ಅಥವಾ ಹೆಚ್ಚಿಗೆ ನೀರನ್ನು ಕುಡಿಯತಕ್ಕಂಥದ್ದು. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಎಲ್ಲ ಆಹಾರದಕ್ಕಿಂತ ನೀರೇ ಜಾಸ್ತಿ ಬೇಕು, ಅದೇ ಜಾಸ್ತಿ ಬೇಕು. ಯಾಕೆಂದರೆ ಈ ಬಿಸಿಲಿನ ತಾಪಕ್ಕೆ ಎಲ್ಲವೂ ಕೂಡ ಆರಿ ಹೋಗತಕ್ಕಂಥದ್ದು, ಅಷ್ಟು ಶಕ್ತಿ ಇರ್ತದೆ ಬಿಸಿಲಿಗೆ. ಹಾಗಾಗಿ ವಿಶೇಷವಾಗಿ ಬುಧ ಕವಚವನ್ನು ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ದೈವ ಸಹಾಯ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಹಾಗೆ ದೇವತಾ ದರ್ಶನ ಅಥವಾ ದಾನ ಧರ್ಮ ಮಾಡುವಂಥ ಒಂದು ನಮಗೆ ಶ್ರದ್ಧೆ ಬರತಕ್ಕಂಥದ್ದು ಅಥವಾ ಆಸಕ್ತಿ ಬರತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇವತ್ತಿನ ದಿವಸ ಇರತಕ್ಕಂಥದ್ದು. ದಾನ ಮಾಡುವಂತಹ ಪ್ರವೃತ್ತಿ ಇರತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ಬುದ್ಧಿಶೂನ್ಯತೆಯಿಂದ ಜಗಳ ಆಗತಕ್ಕಂಥದ್ದು. ಅಂದರೆ ಯಾರೋ ಅಥವಾ ಹೇಳಿಕೆ ಮಾತು ಕೇಳುವತಕ್ಕಂಥದ್ದು, ಅಥವಾ ನಮಗೆ ಸ್ವಂತ ಒಂದು ವಿಚಾರ ಇಲ್ಲದೇ ನಾವು ಕೆಲವೊಂದು ವಿಚಾರದಲ್ಲಿ ಅಥವಾ ಕೆಲವೊಂದು ಕೆಲಸದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಯಾರ ಮಾತು ನಾವು ಕೇಳಬಾರ್ದು. ನಮ್ಮ ಸ್ವಂತ ಬುದ್ಧಿಯಿಂದಲೇ ನಾವು ವಿಚಾರ ಮಾಡಬೇಕು, ಕೆಲಸ ಮಾಡಬೇಕು. ಇದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅಧಿಕವಾದಂಥ ನಷ್ಟ, ಜಾಸ್ತಿ ಖರ್ಚಾಗತಕ್ಕಂಥದ್ದು. ಹಾಗೆ ಮಾನಸಿಕವಾದಂಥ ಹಿಂಸೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ನಷ್ಟವಾದಂಥ ಇವತ್ತಿನ ದಿವಸ ಸ್ವಲ್ಪ ನಷ್ಟ ಅಥವಾ ಖರ್ಚು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆ. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆ ಆದಷ್ಟು ನಾವು ಭಾನುವಾರ ಎಲ್ಲ ಕೆಲಸವೂ ಕೂಡ ನಿಧಾನವಾಗಿ ಆಗತಕ್ಕಂಥದ್ದು, ಅಥವಾ ಕೆಲವು ಕೆಲಸ ಆಗೋದೇ ಇಲ್ಲ. ಯಾಕೆಂದರೆ ನಾವು ಭಾನುವಾರ ಸಾಮಾನ್ಯವಾಗಿ ಅಡುಗೆ ಮಾಡೋದು ಕಡಿಮೆ ಆಗಿಬಿಟ್ಟದೆ ಈಗ. ಯಾಕೆ ಅಂತಂದರೆ ಈಗ ಬೇರೆ ಸಭೆ ಸಮಾರಂಭಕ್ಕೆ ಹೋಗೋದು ಅಥವಾ ಬೇರೆ ಹೋಟೆಲಿಗೆ ಹೋಗೋದು ಹಿಂಗೆ ಆಗ್ಬಿಟ್ಟದೆ. ಯಾಕೆಂತಂದರೆ ಇದು ಹೌದು, ನಮಗೇನೋ ಅನಿವಾರ್ಯ ಆಗಿದೆ ಆದಾಗ ಬೇರೆ. ಆದರೆ ಸಾಮಾನ್ಯವಾಗಿ ನಾವು ಆದಷ್ಟು ನಾವು ಮನೆಯಲ್ಲೇ ಮಾಡಿದಂಥ ಆಹಾರವನ್ನು ಸ್ವೀಕಾರ ಮಾಡೋದರಿಂದ ಏನಾಗ್ತದೆ, ನಮಗೆ ಆರೋಗ್ಯ ಸರಿಯಾಗಿರ್ತದೆ. ಯಾಕಂದರೆ ಈ ಕರಿದ ಪದಾರ್ಥವನ್ನು ತಿನ್ನೋದರಿಂದ, ಕರಿದ ಪದಾರ್ಥ ನಾಲಿಗೆಗೆ ರುಚಿ, ಆದರೆ ಹೊಟ್ಟೆಗೆ ಅದು ಒಳ್ಳೆಯದಲ್ಲ. ಹಾಗಾಗಿ ನಾವು ಕರಿದ ಪದಾರ್ಥವನ್ನು ತಿಂದ ಮೇಲೆ ಏನಾಗ್ತದೆ, ನಮಗೆ ಆಲಸ್ಯ, ಯಾವ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ, ಅಥವಾ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಂಗಾತಿಗೆ ಸ್ವಲ್ಪ ಪೆಟ್ಟು ಬರತಕ್ಕಂಥದ್ದು, ಬೀಳತಕ್ಕಂಥದ್ದು ಸಾಧ್ಯತೆ. ಹಾಗಾಗಿ ಆದಷ್ಟು ಇವತ್ತಿನ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡುವಾಗ ಅಥವಾ ಯಾವುದೇ ರೀತಿಯಂಥ ವಾಹನವನ್ನು ಚಲಿಸುವಾಗ
ಕಾರ್ ಇರ್ಬೋದು ಅಥವಾ ಬೈಕ್ ಇರ್ಬೋದು, ಇದನ್ನು ಚಲಿಸುವಾಗ ಅಥವಾ ವಾಹನದಲ್ಲಿ ಇಳಿಯುವಾಗ ಆದಷ್ಟು ಜಾಗ್ರತೆ ಇದ್ದರೆ ನಮಗೆ ಎಲ್ಲ ರೀತಿ ಅನುಕೂಲ ಅಥವಾ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕಂದರೆ ನಮ್ಮ ಒಂದು ದೇಹಕ್ಕೆ ಏನು ಬೇಕು ಏನು ಬೇಡ ಹೇಗೆ ಇರಬೇಕು ಅನ್ನುವಂಥದ್ದು ನಮಗೆ ಗೊತ್ತದೆ. ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಇನ್ನು ತುಲಾ ರಾಶಿ, ಸಾಲ ಬಾಧೆ, ಸ್ವಲ್ಪ ಸಾಲ ಜಾಸ್ತಿ ಆಗತಕ್ಕಂಥದ್ದು. ನಮಗೆ ಈ ಸಾಲ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಊಟ ಮತ್ತು ನಿದ್ರೆ ಸರಿಯಾಗಿ ಆಗೋದಿಲ್ವಂತೆ. ಆ ಮಾನಸಿಕವಾದಂಥ ಒತ್ತಡದಿಂದ ಊಟ ಸೇರೋದಿಲ್ಲ, ನಿದ್ರೆ ಬರೋದಿಲ್ಲ, ಚಿಂತೆ ಆ ಚಿಂತೆಯಿಂದ ಮನುಷ್ಯನ ಆರೋಗ್ಯ ಕೆಡ್ತಾ ಹೋಗ್ತದೆ. ಆದಷ್ಟು ನಾವು ಸಾಲವನ್ನು ಮಾಡಲೇಬಾರದು. ಎಷ್ಟಿದೆಯೋ ಅಷ್ಟಕ್ಕೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಜಾಸ್ತಿ ನಾವು ಏನೋ, ಯಾಕೆಂದರೆ ನಮಗೆ ನಾವು ಏನೂ ತರದೇ ಇರೋದರಿಂದ ಏನು ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಇಲ್ಲೇ ಬಿಟ್ಟು ಹೋಗದೆ ಕಾರಣಕ್ಕಾಗಿ ನಾವು ಆದಷ್ಟು ಇವತ್ತಿಗೆ ಏನು ಬೇಕೋ ಅಥವಾ ನಾಳೆಗೆ ಏನು ಬೇಕೋ ಅಷ್ಟು ನೋಡಿಕೊಂಡ್ರೆ ಸಾಕು. ಇನ್ನು 10 ವರ್ಷದಂತ, ಇನ್ನು 100 ವರ್ಷದಂತ ನಮಗೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ, ಅಥವಾ ಈ ಜಗತ್ತು ಹೇಗಿರ್ತದೆ ಅಂತ. ಯಾಕಂದರೆ ಈ ಜಗತ್ತು ಪರಿವರ್ತನೆಯೇ ಜಗದ ನಿಯಮ, ಪರಿವರ್ತನೆ ಆಗ್ತಾ ಇರ್ತದೆಯಂತೆ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಇಲ್ಲ. ಹಾಗಾಗಿ ವಿಶೇಷವಾಗಿ ತಂದೆಯ ಬಂಧುಗಳಿಂದ ತೊಂದರೆ ಬರತಕ್ಕಂಥದ್ದು, ಅಥವಾ ಯಾವುದೋ ಒಂದು ತಂದೆ ಅಥವಾ ಹಿರಿಯರು ಹೇಳಿದ ಮಾತಿನಿಂದ ಯಾವುದೋ ಒಂದು ವ್ಯತ್ಯಾಸ ಆಗತಕ್ಕಂಥದ್ದು, ಅಥವಾ ಮನಸ್ತಾಪ ಆಗತಕ್ಕಂಥದ್ದು ಯಾವುದೋ ಮಾತಿನಿಂದ. ಹಾಗಾಗಿ ಸಣ್ಣ ಪುಟ್ಟ ಮಾತುಗಳು ಬರ್ತಾನೇ ಇರ್ತದೆ. ಆ ಮಾತು ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ, ನಾವು ಆದಷ್ಟು ಮೌನ ವಹಿಸಬೇಕು. ಮೌನವನ್ನು ವಹಿಸಿದ ಹಾಗೆ ನಾವು ಆದಷ್ಟು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ವಸ್ತುಗಳು ಕಳೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಮೊಬೈಲ್ ಇರ್ಬೋದು ಅಥವಾ ಬೆಲೆ ಬಾಳುವಂತಹ ಆಭರಣ ಇರ್ಬೋದು, ಇದನ್ನು ನಾವು ಆದಷ್ಟು ಜಾಗ್ರತೆಯಿಂದ ಇಟ್ಕೊಳ್ಳುವುದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗೆ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿ ತೊಡಕು ಬರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಅನಾನುಕೂಲ, ಅಂದರೆ ಈಗ ಬೇರೆ ರೀತಿಯಾದಂಥ ಚಿನ್ನದ ವ್ಯಾಪಾರಸ್ಥರು ಅಥವಾ ಬೆಳ್ಳಿ ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ, ದೂರ ಪ್ರಯಾಣ ಮಾಡಿದವರಿದ್ದರೆ. ಹಾಗೆ ಅತಿಯಾಗಿ ಕಾಯುವಂಥದ್ದು, ಅಂದರೆ ಕೆಲಸ ಸರಿಯಾದ ವೇಳೆಯಲ್ಲಿ ಆಗೋದಿಲ್ಲ. ಹಾಗೆ ಸ್ತ್ರೀಯರಿಗೆ ಉದರ ಬಾಧೆ ಬರತಕ್ಕಂಥದ್ದು. ಶ್ರೀನಿವಾಸ ಸನ್ನಿಧಿಯಲ್ಲಿ ಫಲ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ, ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂತಹ ಸಾಧ್ಯತೆ. ಹಾಗೆ ನೀರಿನಿಂದ ಸ್ವಲ್ಪ ಕಂಟಕ ಇರತಕ್ಕಂಥದ್ದು. ಆದ್ದರಿಂದ ನೀರು ಇರುವಂಥ ಪ್ರದೇಶದಲ್ಲಿ ಯಾರೂ ಕೂಡ ಇವತ್ತು ಆದಷ್ಟು ಹೋಗಲೇಬಾರ್ದು, ನೀರಿಗೆ ಇಳಿಬಾರ್ದು. ಅಥವಾ ನೀರಿನಲ್ಲಿ ನಾವು ಆಟವನ್ನು ಆಡತಕ್ಕಂಥದ್ದು ಅಥವಾ ಫೋಟೋವನ್ನು ತೆಗೆಯುವಂಥದ್ದು, ಯಾವುದೇ ರೀತಿಯಾದಂಥ ಕೆಲಸವನ್ನು ಇವತ್ತಿನ ದಿವಸ ಮಾಡಲೇಬಾರ್ದು. ಹಾಗೆ ಸಾಲ ಬಾಧೆ, ಸಾಲವು ಜಾಸ್ತಿ ಆಗತಕ್ಕಂಥ ಸಾಧ್ಯತೆ. ಆದಷ್ಟು ಇವತ್ತು ಸಾಲ ನಮ್ಮ ಕಿಸೆಯಲ್ಲಿ ಎಷ್ಟು ಇದೆಯೋ ಅಷ್ಟಕ್ಕೆ ನಾವು ವ್ಯವಹಾರ ಇಟ್ಕೊಳ್ಬೇಕು. ಹಾಗೆ ದ್ವೇಷದಿಂದ ಸಮಾಧಾನ ಹಾನಿಯಾಗತಕ್ಕಂಥದ್ದು. ಏಕೆಂದರೆ ಈ ದ್ವೇಷ ನಮಗೆ ಒಳ್ಳೆಯದಲ್ಲವಂತೆ.
ಯಾವತ್ತೂ ದ್ವೇಷ ಒಳ್ಳೆಯದಲ್ಲ, ಸಮಾಧಾನಕ್ಕೆ ಹಾನಿ ಆಗ್ತದೆ ಅದು. ಹಾಗೆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡುವುದರಿಂದ, ದುರ್ಗಾ ಆರಾಧನೆ ಮಾಡುವುದರಿಂದ ಇವತ್ತಿನ ದಿವಸ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು, ಇದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿ, ಗಂಟಲು ಬಾಧೆ ಬರತಕ್ಕಂತಹ ಸಾಧ್ಯತೆ, ಗಂಟಲಿಗೆ ಸಂಬಂಧಪಟ್ಟಂತೆ ಗಂಟಲಿನ ತೊಂದರೆ ಅಥವಾ ಕಿರಿಯ ಸಹೋದರರಿಂದ ಸ್ವಲ್ಪ ಕಲಹ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಬುದ್ಧಿ ಶೂನ್ಯತೆ ಇರತಕ್ಕಂಥದ್ದು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ನೀರು ಖಾರ ಪದಾರ್ಥ ಆಹಾರಗಳಿಂದ ತೊಂದರೆ ಬರತಕ್ಕಂಥದ್ದು. ಅಂದರೆ ಇವತ್ತಿನ ದಿವಸ ಆದಷ್ಟು ನಾವು ಹೊರಗಡೆಯಲ್ಲಿ ಯಾವುದೇ ರೀತಿಯಾದಂಥ ಪಾನೀಯವನ್ನು ಸ್ವೀಕಾರ ಮಾಡಲೇಬಾರದು. ಹಾಗೆ ಆದಷ್ಟು ನೀರಿನಲ್ಲಿ ನಾವು ಇವತ್ತು ಈಜಾಡುವುದನ್ನು ಮಾಡಲೇಬಾರದು. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ, ಅಂದರೆ ದೂರ ಪ್ರಯಾಣದಲ್ಲಿ ಯಾವುದೇ ರೀತಿಯಾದಂಥ ಹೊರ ದೇಶಗಳಿಗೆ ಹೋಗುವಾಗ ಅಥವಾ ಅದು ಆ ಒಂದು ವೇಳೆಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಕೃಷಿಕರಿಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ, ಅಥವಾ ಯಾವುದೇ ರೀತಿಯಾದಂಥ ಮಾರ್ಕೆಟ್ ಇರ್ಬೋದು ಅಥವಾ ಅಂಥ ಸ್ಥಳದಲ್ಲಿ ಸ್ವಲ್ಪ ನಮಗೆ ತೊಂದರೆ ಬರತಕ್ಕಂಥದ್ದು. ಯಾರೋ ಏನೋ ಹೇಳ್ತಾರೆ, ಅದರಿಂದ ನಾವು ಏನೋ ಹೇಳುತ್ತೇವೆ, ಅದರಿಂದ ಸಣ್ಣ ಪುಟ್ಟ ಕಲಹಗಳು ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಹೂವನ್ನು ಲಕ್ಷ್ಮೀ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವುದರಿಂದ ಅಥವಾ ಗೋ ಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ದೇಹದಲ್ಲಿ ಸ್ವಲ್ಪ ಪೆಟ್ಟು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮಕ್ಕಳಿಂದ ಕಿರಿಕಿರಿ ಆಗತಕ್ಕಂತಹ ಸಾಧ್ಯತೆ. ಹಾಗೆ ಸೇವಕರು ಮತ್ತು ಸಹಾಯಕರಿಂದ ತೊಂದರೆ ಬರತಕ್ಕಂಥದ್ದು. ಹಾಗೆ ಅದಕ್ಕಾಗಿ ನಾವು ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಅವನು ಬುದ್ಧಿರ್ಬಲಂ, ಒಳ್ಳೆಯ ಬುದ್ಧಿ ಕೊಡ್ತಾನೆ, ಬುದ್ಧಿಶಕ್ತಿ. ಹಾಗೆ ಬಲ, ದೇಹಕ್ಕೆ ಯಾವ ರೀತಿಯಲ್ಲಿ ಮನಸ್ಸಿಗೆ ಶಕ್ತಿ ಕೊಡ್ತಾನೆ, ಬುದ್ಧಿಶಕ್ತಿಯನ್ನು ಕೊಡ್ತಾನೆ. ಹಾಗೆ ಶರೀರಕ್ಕೆ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡತಕ್ಕಂಥವನು ಆಂಜನೇಯವನು. ಅದಕ್ಕಾಗಿ ಯಶೋಧೈರ್ಯಂ, ಒಳ್ಳೆಯ ಯಶಸ್ಸನ್ನು ಕೊಡತಕ್ಕಂಥವನು, ಧೈರ್ಯವನ್ನು ಕೊಡತಕ್ಕಂಥವನು. ಹಾಗೆ ಉತ್ಸಾಹವನ್ನು ಕೊಡತಕ್ಕಂಥವನು. ಹಾಗೆ ಯಾವುದೇ ರೀತಿಯಾದಂಥ ಎಲ್ಲಿ ಹೋದರೂ ಕೂಡ, ಎಷ್ಟು ಜನ ಇದ್ದರೂ ಕೂಡ ಅವನಿಗೆ ಭಯ ಹೇಳತಕ್ಕಂಥದ್ದು ಆಗೋದೇ ಇಲ್ಲ, ಅದೇ ಉತ್ಸಾಹ. ಹಾಗಾಗಿ ವಿಶೇಷವಾಗಿ ಕಲಿಯುಗದಲ್ಲಿ ಆಂಜನೇಯನ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಮತ್ತು ಶೀಘ್ರವಾಗಿ ಫಲವನ್ನು ಕೊಡತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಹನುಮಾನ್ ಚಾಲೀಸ ಇದನ್ನು ಪಠಣ ಮಾಡುವುದು ಮತ್ತು ಅದಕ್ಕೆ ಆಂಜನೇಯನ ಅಷ್ಟೋತ್ತರವನ್ನು ಪಠಿಸತಕ್ಕಂಥದ್ದು ಅಥವಾ ಸಹಸ್ರನಾಮವನ್ನು ಪಠಿಸತಕ್ಕಂಥದ್ದು, ಇದನ್ನೆಲ್ಲ ಮಾಡುವುದರಿಂದ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಆದ್ದರಿಂದ ನಾವು ಯಾರು ಕೂಡ ಭಯಪಡಬೇಕಾದ್ದೇನಿಲ್ಲ, ಇಲ್ಲಿ ಭಯಪಡಬೇಕಾದ್ದು ಯಾವುದೂ ಇಲ್ಲ. ಯಾಕೆಂದರೆ ನಾವು ಭಯ ಪಡುತ್ತಾ ಹೋದರೆ ಹೆದರಿಕೆ ಬರ್ತಾನೆ ಹೋಗ್ತದೆ ಅಂತೆ. ಹಾಗೆ ನಾವು ಮುನ್ನುಗ್ಗಿ ಹೋಗ್ತಾ ಇದ್ದರೆ ಯಾವುದಕ್ಕೂ ಕೂಡ ಹೆದರದೇನೆ ಮುನ್ನುಗ್ಗಿ ಹೋಗ್ತಾ ಇದ್ದರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡೆಯಲಿಕ್ಕೆ ನಮಗೆ ಆ ಭಗವಂತನ ಸ್ಮರಣೆ, ಭಗವದ್ಗೀತಾ ಪಾರಾಯಣ ಮಾಡುವುದು ಮತ್ತು ಗೋ ಸೇವೆಯನ್ನು ಮಾಡತಕ್ಕಂಥದ್ದು, ಮತ್ತು ಯಾರಿಗೆ ನಿರ್ಗತಿಕರಿಗೆ, ಯಾರು ಹಸಿದಿರ್ತಾರೋ ಹಸಿದವರಿಗೆ ಅನ್ನದಾನವನ್ನು ಮಾಡುವಂಥದ್ದು, ಇದನ್ನೆಲ್ಲ ನಾವು ಮಾಡುವುದರಿಂದ ನಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿಗಳು ಸಿಗತಕ್ಕಂಥದ್ದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.
ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು. ಇದಾಗಿತ್ತು ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.